ರಾಸಾಯನಿಕ ಗೊಬ್ಬರ ಏನಾರ ಬಳಸ್ತೀರಾ? ಎಳ್ಳುದ್ರದ್ದು ಫುಲ್ ಡ್ರಾಪ್, ಆಮೇಲೆ 100 ಡ್ರಾಪ್. ವರ್ಷಕ್ಕೆ 3 ಸರ್ತಿ ಬಳಸ್ತಾ ಇದ್ದೀರಾ ಅಂದ್ರೆ ಒಂದು 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬಳಸ್ಕೊಂಡ್ ಬಂದಿದ್ದೀರಾ. ವರ್ಷಕ್ಕೆ 5-6 ಟ್ರಿಪ್ ಕುಯ್ದಿದ್ದೀವಿ. ಇಂಪ್ರೂವ್ಮೆಂಟ್ ಆಗೈತೆ. ಭೂಮಿಯಲ್ಲಿ ಫಲವತ್ತತೆ ಆಗಿರಲಿ, ಮಣ್ಣು, ಗೊಬ್ಬರ, ತ್ಯಾಜ್ಯ ಇದರೆಲ್ಲ ಮಣ್ಣಿನ ಫಲವತ್ತತೆ ಮುಂದಿನ ಜನರೇಷನ್ಗೆ ಬೇಡ ಅಂದ್ರೆ ಸೈನಿಕ ಗೌರ್ಮೆಂಟ್ ಗೊಬ್ಬರ ಬಳಸ್ಬೋದು. ಏನೆಲ್ಲ ಬದಲಾವಣೆಯನ್ನು ಕಾಣಿಸ್ತೀರಿ? ನಂಬಿಕೆ ಐತೆ ಸರ್, ಗ್ಯಾರಂಟಿ ಕೆಲಸ ಮಾಡ್ತದೆ ಅಂತ. ನಮಸ್ತೆ ರೈತ ಬಾಂಧವರೇ, ತುಮಕೂರು ಜಿಲ್ಲೆಯ ಡಾಕ್ಟರ್ ಸಾಯಿಲ್ ವಿತರಕರಾದಂಥ ಸುರೇಶ್ ಗೌಡ ಮಾತನಾಡ್ತಾ ಇದ್ದೇನೆ. ಇವತ್ತು ನಾವು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ನಾಗವಲ್ಲಿ ಅಂತಕ್ಕಂಥ ಒಂದು ದಮ್ಮನಕುಪ್ಪೆ ಅಂತ ಒಂದು ಗ್ರಾಮದಲ್ಲಿದ್ದೇವೆ. ಸೊ ಇವತ್ತು ನಾವು ಒಂದು ಯುವ ರೈತರ ಒಟ್ಟಿಗೆ ಒಂದು ಸಾವಯವ ಕೃಷಿ ತೋಟದ ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ನಮ್ಮ ಜೊತೆ ರೈತರಿದ್ದಾರೆ. ಸೊ ಅವರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ದಮ್ಮನಕುಪ್ಪೆ ಗ್ರಾಮ, ತಿಲಕ್ ಅಂತ ಮಾತಾಡ್ತಾ ಇದ್ದೀವಿ. ಏನೇನೆಲ್ಲ ಬೆಳೆ ಬೆಳಿತೀರಾ? ಎಷ್ಟು ಜಮೀನಿದೆ? ಒಂದು 5 acres ಐತೆ. ಬಾಳೆ, ತೆಂಗು, ಅಡಿಕೆ, ಪಪಾಯಿ ಎಲ್ಲ ಹಾಕಿದೀವಿ. ನಿಮ್ದು ಇವಾಗ ಅಡಿಕೆ ಗಿಡ ಫಸ್ಲಿಗೆ ಬಂದಿರೋಂಥದ್ದು ಎಷ್ಟು ಗಿಡ ಇದೆ ಸರ್? ಒಂದು 250 ಗಿಡ ಬರ್ತವೆ ಸರ್. ಅಂದ್ರೆ ಈ ತರ ಫಸ್ಲಿಗೆ ಬಂದಿರೋಂಥ ಗಿಡ 250 ಗಿಡ ಮಾತ್ರ. ಸೊ ನೀವು ನನ್ನ ಹತ್ರ ಸುಮಾರು 400 ಗಿಡಕ್ಕಾಗುವಷ್ಟು ಒಂದೊಂದ್ಸರಿ ತಗೋತೀರಾ ಅಲ್ವಾ? ತೆಂಗು ಗಿಡಕ್ಕೆಲ್ಲ ಹಾಕ್ಬಿಡ್ತೀವಿ. ವರ್ಷಕ್ಕೆ ಎಷ್ಟು ಸತಿ ಉಳುಮೆ ಮಾಡ್ತಿದ್ದೀರಾ? ಉಳುಮೆ ಮಾಡಾಗ್ಲೇ 4 ವರ್ಷ ಆಯ್ತು ಸರ್. ಭೂಮಿಯಲ್ಲಿ ಫಲವತ್ತತೆ ಆಗಿರ್ಲಿ, ಮಣ್ಣು, ಗೊಬ್ಬರ, ತ್ಯಾಜ್ಯ ಇದ್ರೆಲ್ಲ ನೀರು ಚೆನ್ನಾಗಿ ಇಂಗ್ತದೆ, ಗಿಡ ಹಸ್ರುಗೈತೆ. ಎಷ್ಟು ವರ್ಷದಿಂದ ನೀವು ಡಾಕ್ಟರ್ ಸಾಯಿಲ್ ಆಗ್ತಾ ಇದ್ದೀರಾ? 3 ವರ್ಷ ಸರ್ ಇದಾಗ್ಲಿ ಹಾಕಕ್ ನಿಂತು. ಈಗ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತೆ. ಸೊ ಇದರಿಂದ ಸರ್ ಇವಾಗ ನೀವು ಫಸ್ಟ್ನೇ ವರ್ಷ ಡಾಕ್ಟರ್ ಸಾಯಿಲ್ ಹಾಕಿದ್ರಿ. ಸೊ ಡಾಕ್ಟರ್ ಸಾಯಿಲ್ ಹಾಕಿದಾಗ ಏನೆಲ್ಲ ಬದಲಾವಣೆಯನ್ನ ಕಾಣಿಸ್ತೀರಿ ಸರ್? ಅಂದ್ರೆ ಸರ್ ಒಂದ್ ಸ್ವಲ್ಪ ಎರೆಹುಳ ಇಂಪ್ರೂವ್ಮೆಂಟ್ ಕಾಣಿಸ್ತು, ತೋಟ ಹಸ್ರಾಗೋದು ಕಾಣಿಸ್ತಾ. ಆಮೇಲೆ ರೋಗ ಬಂದು ಓದ್ತಾವಲ್ಲ ಗಿಡ, ಅಣಬೆ ರೋಗ ಅದು ಇದೆಲ್ಲ ಸುಳಿ, ಯಾವ ರೋಗನೂ ಒಂದ್ ಗಿಡನೂ ಓದ್ತಾ ಇಲ್ಲ. ಮುಂಚೆ ಅಂದ್ರೆ ಡಾಕ್ಟರ್ ಸಾಯಿಲ್ ಹಾಕೋದ್ಕಿಂತ ಮುಂಚೆ ನಿಮ್ ತೋಟದಲ್ಲಿ ಗಿಡಗಳು ಹೋಗ್ತಿತ್ತಾ? ಸರ್ ಒಂದ್ 3, 4, 5 ಗಿಡ ತಕ ಓದ್ತಾ ಇದ್ರು. ಆಮೇಲಿಂದ ಓದ್ತಾ ಇಲ್ಲ ಗಿಡ ಯಾವನು. ಸರ್ ಇದ್ರಲ್ಲಿ ಒಟ್ಟಾರೆಯಾಗಿ ನೀವು ಇವಾಗ ಡಾಕ್ಟರ್ ಸಾಯಿಲ್ ನ 3 ವರ್ಷದಿಂದ ಬಳಕೆ ಮಾಡ್ಕೊಂಡ್ ಬಂದಿದ್ದೀರಾ. ಈ ಇಳುವರಿ ವಿಚಾರಕ್ಕೆ ಬಂದಾಗ ಹೇಗ ಅನ್ನಿಸ್ತು ಸರ್? ಇಂಪ್ರೂವ್ಮೆಂಟ್ ಆಯ್ತು. ತೆಂಗು ಗಿಡ ಆಗಿರ್ಬೋದು, ಅಡಿಕೆ ಗಿಡ ಆಗಿರ್ಬೋದು, ಈ ಎಳ್ನೀರು ವರ್ಷನೂ ಕುಯ್ತಾನೆ ಇದೀವಿ. ಹಂಗ ಚೆನ್ನಾಗಿ ಬರ್ತಾನೆ ಐತೆ. ವರ್ಷಕ್ಕೆ 5-6 ಟ್ರಿಪ್ ಕುಯ್ತಿದೀವಿ. ಇನ್ನೂ ಇಂಪ್ರೂವ್ಮೆಂಟ್ ಆಗೈತೆ. ಅಡಿಕೆನೂ ಸಹ ಗೊನೆ 2 ಪಾರ್ಲು ಬರ್ಲಿ, ಗೊನೆ ಚೆನ್ನಾಗಿ ದಪ್ಪನಾಗ ಬರ್ತವೆ, ಸಿಪ್ಪೆ ತೆಳುವ ಐತೆ, ಕಾಯಿ ಶೈನಿಂಗ್. ಅಂದ್ರೆ ಮೊದ್ಲು ಎಷ್ಟು ಕ್ವಿಂಟಲ್ ಬರ್ತಾ ಇತ್ತು? 4 ಕ್ವಿಂಟಲ್ 5 ಕ್ವಿಂಟಲ್ ಬರ್ತಾರೆ, 6 ಕ್ವಿಂಟಲ್ ಹಿಂಗ್ ಜಂಪ್ ಆಗ್ತದೆ ಸರ್. 1 ಕ್ವಿಂಟಲ್ ಜಂಪ್ ಆಗೈತೆ. 1 ಕ್ವಿಂಟಲ್ ಜಂಪ್ ಆಗೈತೆ. ಸರ್ ಆಮೇಲೆ ಬಾಳೆಗೂ ಹಾಕಿದ್ದು ಎಳ್ಳೆ ಬೆಳೆ ತಕನು ಚೆನ್ನಾಗಿ ಬಂತು. ಇದು ಒಂದು 3ನೇ ಬೆಳೆ ಆಗ್ಲೇ ಒಂದ್ ಸ್ವಲ್ಪ ವಯಸ್ಸಾಯ್ತು, ನಾವೇ ತೆಗೆದಾಕ್ಬಿಟ್ಟು. ಅಂದ್ರೆ ಲಾಸ್ ಇಲ್ಲ. ಇಳುವರಿ ಹೆಂಗ್ ಬಂದಿತ್ತು ಸರ್ ಬಾಳೆ? ಬಾಳೆ ಒಂದ್ಸಲಿ 36 ಗೊನೆನೆ 45,000 ರೂಪಾಯಿ ಮಾರಿದೆ ಬೆಂಗಳೂರು ಮಾರ್ಕೆಟ್. ಆ ರೇಂಜ್ ತಕ ಬಂದಿತ್ತು. ಎಳ್ಳೆ ಬೆಳೆನೂ 15, 18, 20 ತಕನು ಬಂದಿತ್ತು. ಲಾಸ್ ಇಲ್ಲ. ಮೊದ್ಲು ನಿಮ್ದು pH ಮೀಟರ್ ತಗೊಂಬಂದು ಮಣ್ಣು ಟೆಸ್ಟ್ ಮಾಡಿದಾಗ ಮೊದ್ಲು 5ಕ್ಕಿಂತ ಕಡಿಮೆ ಇತ್ತು. ಇವಾಗ ಆಲ್ಮೋಸ್ಟ್ 6.5 to 7 ಅಂದ್ರೆ ತಟಸ್ಥವಾಗಿ ತೋರಿಸ್ತಾ ಇದೆ. ಆಮೇಲೆ ಸರ್ ಕೆಲವೊಬ್ರು ರೈತರು ಹೇಳ್ತಾರೆ ಡಾಕ್ಟರ್ ಸಾಯಿಲ್ ನ ಒಂದ್ಸರಿ ತಗೊಂಡೋಗ ಹಾಕ್ತಾರೆ, 1 ವರ್ಷದಲ್ಲಿ 1 ಸರಿ ಹಾಕ್ತಾರೆ. ನಾವ್ ಹೇಳ್ಬೇಕಾದ್ರೆ ಹೇಳಿರ್ತೀವಲ್ವಾ, ಕರೆಕ್ಟ್ ಆಗಿ ವರ್ಷಕ್ಕೆ 3 ಸರ್ತಿ ಹಾಕ್ಬೇಕು ಅಂತ ಗೈಡ್ ಮಾಡ್ಬೇಕಾದ್ರೆ ಹೇಳಿದ್ವಿ. ಆಮೇಲೆ ಕಳೆ ಔಷಧಿ ಹೊಡಿಬಾರ್ದು, ಸೀಮೆ ಗೊಬ್ಬರ ಕೊಡಬಾರ್ದು, 2 ವರ್ಷ ತಾಳ್ಮೆ ಇರಬೇಕು ಅಂತ ಹೇಳ್ತಿದ್ದೀರಾ. ಹ್ಞೂ ಸರ್. ಆಮೇಲೆ ಹಂಗೆ ಬರ್ತದೆ ಇಳುವರಿ ಮಾತ್ರ. 2-3 ವರ್ಷ. ಡಾಕ್ಟರ್ ಸಾಯಿಲ್ ಅಂತಕ್ಕಂಥದ್ದು ಯಾವುದೋ ಒಂದು ಉತ್ಪನ್ನ ಅಲ್ಲ, ಇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿರತಕ್ಕಂಥ ಪ್ರಾಡಕ್ಟ್. ಡಾಕ್ಟರ್ ಸಾಯಿಲ್ ಜೈವಿಕ ದ್ರವ ರೂಪದ ಗೊಬ್ಬರ ಇದು. ಸೊ ಇದನ್ನ ನೀವು ವರ್ಷಕ್ಕೆ 3 ಸರ್ತಿ ಬಳಸ್ತಾ ಇದ್ದೀರಾ, ಅಂದ್ರೆ ಒಂದು 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬಳಸ್ಕೊಂಡ್ ಬಂದಿದ್ದೀರಾ. ಅಂದ್ರೆ ನೀವು ಈ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ಸರ್ ನಮ್ದು ಹೆಂಗೆ ಖರ್ಚು ಮಾಡಿದೀವಿ ಅಂದ್ರೆ 10,000 ರೂಪಾಯಿ ಈ ವರ್ಷ ಬಂಡವಾಳ ಹಾಕಿದೀವಿ ಅಂದ್ರೆ ತೋಟಕ್ಕೆ ಒಂದು 60,000 ರಿಂದ 70,000 ರೂಪಾಯಿ ಇನ್ಕಮ್ ಜಾಸ್ತಿನೇ ನೋಡ್ಬೋದು ಈ ಡಾಕ್ಟರ್ ಸಾಯಿಲ್ ಬಳಸೋದ್ರಿಂದ. ಆ ತರ ಇಂಪ್ರೂವ್ಮೆಂಟ್ ಐತೆ ಸರ್, ಲಾಸ್ ಇಲ್ಲ. ಅಂದ್ರೆ ಕೆಲವರು ಒಂದ್ಸರಿ ಹಾಕ್ಬಿಟ್ಟು ಅಯ್ಯೋ ರಿಸಲ್ಟ್ ಬರ್ತಾ ಇಲ್ಲ ಡಾಕ್ಟರ್ ಸಾಯಿಲ್ ಅಂತಾರಲ್ಲ, ಅವ್ರಿಗೆ ಏನ್ ಹೇಳಕ್? ಹಂಗಾರೆ ದಿನಕ್ಕೆ 1 ಟೈಮ್ ತಿಂದ್ರೆ ಸಾಯಂಕಾಲ ತಕ ಇರ್ಬೋದಾ? ಹಂಗಾತದ ಅದು ಹಂಗೇನೆ. ನಾನು ಕೊಟ್ಟಿದ್ದೀನಿ ನಿಮಗೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಸ್ ಕೊಟ್ಟಿದ್ದೀನಿ. ಆಮೇಲೆ ಡಾಕ್ಟರ್ ಸಾಯಿಲ್ ಬಯೋಸ್ಟಿಮ್ಯುಲೆಂಟ್ 2 ಕಾಂಬಿನೇಷನ್ ಆಗಿ ಕೊಡ್ತಾ ಇದ್ದೀನಿ. ಸೊ ಅದರಿಂದ ಚೆನ್ನಾಗಿ ಆಗ್ತಾ ಇದೆ. ಕೊಟ್ಟಿಗೆ ಗೊಬ್ಬರ ಎಷ್ಟು ಸರಿ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ಅಂದ್ರೆ ನಾವು ಗೋಬರ್ ಗ್ಯಾಸ್ ಮಾಡಿಸಿದ್ವಿ ಸರ್, ವೇಸ್ಟ್ ಎಲ್ಲ ಪೈಪ್ ಮುಖಾಂತರನೇ ಇದು ಮಾಡ್ಕೊಡ್ತೀವಿ, ಗಂಡ್ಲ ಸಗಣಿ ಎಲ್ಲ. ಡಾಕ್ಟರ್ ಸಾಯಿಲ್ ಹಾಕಕ್ ಶುರು ಮಾಡಿದ್ಮೇಲೆ ನೀವು ರಾಸಾಯನಿಕ ಗೊಬ್ಬರ ಏನಾರ ಬಳಸ್ತೀವಿ? ನಾವು ಅವತ್ತು ಬಳಸಿಲ್ಲ ಸರ್, ಇವತ್ತು ಬಳಸಲ್ಲ ಮುಂದೆ. ಸೊ ಸರ್ ಒಟ್ಟಾರೆಯಾಗಿ ನಿಮ್ಗೆ ಇವಾಗ ಡಾಕ್ಟರ್ ಸಾಯಿಲ್ ಬಗ್ಗೆ ಒಂದು ಯಾವ ರೀತಿ ಆದಂತ ಒಪಿನಿಯನ್? ನಂಬಿಕೆ ಐತೆ ಸರ್, ಗ್ಯಾರಂಟಿ ಕೆಲಸ ಮಾಡ್ತದೆ ಅಂತ. ಈಗ ಅಲ್ಲಿಗೆ ನಮ್ದೇ
20 ಗಿಡನೇ 2,70,000 ಕೊಟ್ಟಿದ್ದೀನಿ. ಈ ವರ್ಷ ಚೇಣಿ ಕೊಟ್ಟಿರೋದು. ಮೊದ್ಲು ಹಿಂದೆಲ್ಲ ನೀವೇ ಸ್ವಂತಕ್ಕೆ ಮಾಡ್ತಿದ್ರಲ್ಲ? ಅವಾಗ ರೇಟ್ ಇಲ್ದಾಗ 2,30 2,40 ಹುಟ್ಟೋದು. ಈ ವರ್ಷ ಅಷ್ಟು ಕೊಟ್ಟಿದ್ದೀನಿ ಚೇಣಿ ಕೊಟ್ಟಾಗ. ಈ ವರ್ಷ 220 ಗಿಡನ 2,70,000 ಕೊಟ್ಟಿದ್ದೀರಾ? ಅಷ್ಟು ಬರ್ತಾವೆ, 220 ಗಿಡ ಬರ್ತಾವೆ ಸರ್ ಬೆಳೆಯಿರೋ. ಸೊ ಇದಾದ್ಮೇಲೆ ಸರ್ ಒಟ್ಟಾರೆಯಾಗಿ ನಮ್ಮ ನಾಡಿನ ರೈತರುಗಳಿಗೆ ಅಂದ್ರೆ ಅಡಿಕೆ ಬೆಳೆಗಾರರಿಗಾಗ್ಲಿ, ತೆಂಗು ಬೆಳೆಗಾರರಿಗಾಗ್ಲಿ, ಬಾಳೆ ಬೆಳೆಗಾರರಿಗಾಗ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ? ಅಂದ್ರೆ ಮಣ್ಣಿನ ಫಲವತ್ತತೆ ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಡಾಕ್ಟರ್ ಸಾಯಿಲ್ ಬಳಸ್ಬೋದು. ಮಣ್ಣಿನ ಫಲವತ್ತತೆ ಮುಂದಿನ ಜನರೇಷನ್ ಬೇಡ ಅಂದ್ರೆ ರಾಸಾಯನಿಕ ಗೌರ್ಮೆಂಟ್ ಗೊಬ್ಬರ ಬಳಸ್ಬೋದು. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ.